ನಾವು ಹಳೆಯ ನಿರ್ಬಂಧಗಳನ್ನ ನೋಡೋದಾದ್ರೆ ಮುಟ್ಟಿನ ಸಮಯದಲ್ಲಿ ಹೆಣ್ಮಕ್ಳಿಗೆ ಇದು ಮಾಡಬೇಡಿ, ಹಾಗೆ ಇರಬೇಡಿ, ಇದನ್ನ ಮುಟ್ಟಬೇಡಿ ಅಂತ ಹೇಳಿ ಸಪರೇಟ್ ಮಾಡುವಂಥದ್ದು, ಅವರನ್ನ ಮೂಲೆಯಲ್ಲಿ ಕೂರಿಸುವಂಥದ್ದು, ಇವನ್ನೆಲ್ಲ ನೋಡಿದ್ದೇವೆ. ಹಾಗಾದ್ರೆ ಇವೆಲ್ಲವೂ ಇಲ್ಲಾಜಿಕಲ್ ಆಗಿತ್ತಾ? ಖಂಡಿತ ಇಲ್ಲ. ಇದೆಲ್ಲದಕ್ಕೂ ಹಿಂದೆ ಆಯುರ್ವೇದ ಕಾರಣಗಳಿದೆ. ಮಾಸಿಕ ಸಮಯದಲ್ಲಿ ದೇಹದಲ್ಲಿ ಅನೇಕ ಬದಲಾವಣೆಗಳಾಗತ್ತೆ. ಅದರಲ್ಲೂ ಹೇಳ್ಬೇಕಂದ್ರೆ ವಾತ ಜೊತೆಗೆ ಪಿತ್ತ ಹೆಚ್ಚಾಗಿರುವಂತ ಒಂದು ಹಂತ. ಈ ಸಮಯದಲ್ಲಿ ವಿಶೇಷವಾಗಿ ಅಪಾನವಾತ ಸಕ್ರಿಯ ಆಗಿರುತ್ತೆ. ಅಪಾನವಾತದ ಕೆಲಸ ಅಂದ್ರೆ ದೇಹದ ಕೆಳಮುಖ ಚಲನೆಗಳನ್ನ ನಿಯಂತ್ರಿಸುವಂಥದ್ದು. ಅಂದ್ರೆ ಮಲ, ಮೂತ್ರ, ಇವನ್ ಗರ್ಭ, ಮಾಸಿಕ ಸ್ರಾವ ಆಗುವಂಥದ್ದು ಕೂಡ ಕೆಳದಿಕ್ಕಿನಲ್ಲಿ ಈ ಅಪಾನವಾತದ ಪ್ರಭಾವದಿಂದಲೇ. ಈ ದಿನಗಳಲ್ಲಿ ಸ್ವಾಭಾವಿಕವಾಗಿ ಕೆಳಮುಖವಾಗಿ ಶೋಧನ ಅಥವಾ ಡಿಟಾಕ್ಸಿಫಿಕೇಶನ್ ಆಗ್ತಾ ಇರುತ್ತೆ. ಇಂಥ ಸ್ಥಿತಿಯಲ್ಲಿ ಶರೀರ ಇದ್ದಾಗ ಈ ಸಮಯದಲ್ಲಿ ಹೆಚ್ಚಾಗಿ ಓಡುವಂಥದ್ದು, ಜಿಗಿಯುವಂಥದ್ದು, ಪ್ರಯಾಣ ಮಾಡುವಂಥದ್ದು, ಈವನ್ ಮಾನಸಿಕವಾಗಿ ಒತ್ತಡ ತಗೊಳ್ಳುವಂಥದ್ದು ಅಥವಾ ಅನಿಯಮಿತ ಆಹಾರ ವಿಹಾರಗಳು, ಜಾಗರಣೆ ಮಾಡುವಂಥದ್ದು, ಇವುಗಳನ್ನೆಲ್ಲ ಮಾಡೋದ್ರಿಂದ ವಾತ ಇನ್ನಷ್ಟು ಜಾಸ್ತಿ ಆಗತ್ತೆ. ಅದರಲ್ಲೂ ಈ ಅಪಾನವಾತದ ಸ್ವಾಭಾವಿಕ ದಿಕ್ಕು ಅಡ್ಡಿಯಾಗತ್ತೆ. ಈ ರೀತಿ ಅಪಾನವಾತಕ್ಕೆ ಏನಾದರೂ ತೊಂದರೆ ಆದ್ರೆ ಆಗ ನಮ್ಗೆ ಇರೆಗ್ಯುಲರ್ ಸೈಕಲ್ಸ್ ಆಗಿರ್ಬೋದು, ಭವಿಷ್ಯದಲ್ಲಿ ಗರ್ಭಾಶಯದ ಸಮಸ್ಯೆಗಳು ಉಂಟಾಗುವಂತಹದ್ದು, ಎಲ್ಲ ತರದ PCOD ಅಂತಹ ಸಮಸ್ಯೆಗಳು, ಹೊಟ್ಟೆ ನೋವು, ಮುಟ್ಟಿನ ಸಮಯದಲ್ಲಿ ಹೊಟ್ಟೆ ನೋವು ಆಗೋದು, ಎಲ್ಲವೂ ಈ ತರ ವಾತಕ್ಕೆ ಡಿಸ್ಟರ್ಬ್ ಆದಾಗ ಮಾತ್ರ ಆಗುವಂಥದ್ದು. ಆದ್ರಿಂದಲೇ ಆಯುರ್ವೇದ ಹೇಳಿರುವಂಥದ್ದು ಈ ಎಲ್ಲ ನಿಯಮಗಳು ಹೆಣ್ಣಿಗೆ ವಿಶ್ರಾಂತಿ ಕೊಡಬೇಕು, ಆ ಟೈಮ್ನಲ್ಲಿ ಮನಸ್ಸನ್ನ ಶಾಂತವಾಗಿ ಇಟ್ಕೊಳ್ಳಿಕ್ಕೆ ಉಪಯೋಗ ಆಗಬೇಕು ಅನ್ನೋ ಕಾರಣಕ್ಕೋಸ್ಕರ. ಅದ್ರ ಜೊತೆಗೆ ಆಯುರ್ವೇದದ ಪ್ರಕಾರ ಆ ಸಮಯದಲ್ಲಿ ಜೀರ್ಣಕ್ಕೆ ಸುಲಭವಾಗುವಂತಹ ಉಷ್ಣ ಆಹಾರಗಳನ್ನ ತಗೊಳ್ಳಿಕ್ಕೆ ಹೇಳಿದ್ದಾರೆ, ದೇಹವನ್ನ ಬೆಚ್ಚಗೆ ಇಟ್ಕೊಳ್ಳಿಕ್ಕೆ ಹೇಳಿದ್ದಾರೆ, ಆದಷ್ಟು ವಿಶ್ರಾಂತಿಯನ್ನ ಪಡೀಲಿಕ್ಕೆ ಹೇಳಿದ್ದಾರೆ. ಈ ಎಲ್ಲವನ್ನ ಮಾಡೋದ್ರಿಂದಾಗಿ ವಾತ ಮತ್ತು ಪಿತ್ತಗಳು ಸಮತೋಲನದಲ್ಲಿರುತ್ತೆ. ಅದರಲ್ಲೂ ಕೂಡ ಅಪಾನವಾತ ಡಿಸ್ಟರ್ಬ್ ಆಗದೆ ಇರೋ ಹಾಗೆ ನಮ್ಮ ಫ್ಲೋನ ಸರಿಯಾಗಿ ಆಗೋ ಹಾಗೆ ಮಾಡುತ್ತೆ. ಹೀಗಾಗಿ ಇವೆಲ್ಲವುಗಳು ಕೂಡ ನಿರ್ಬಂಧಗಳ ಪಟ್ಟಿ ಅಂತ ಹೇಳಿ ಅನ್ಕೋಬೇಡಿ. ಇದು ದೇಹದ ಅವಸ್ಥೆಗೆ ತಕ್ಕಂಗೆ, ಅದರ ಕಾರ್ಯವೈಖರಿಗೆ ನಮ್ಗೆ ಏನೇನೆಲ್ಲ ಮಾಡ್ಲಿಕ್ಕೆ ಅನುಕೂಲ ಆಗಿತ್ತೋ ಅದನ್ನ ಮಾಡುವಂತ ಒಂದು ವೈಜ್ಞಾನಿಕ ಆರೈಕೆ ಆಗಿತ್ತು. ಇದ್ರ ಬಗ್ಗೆ ನಿಮ್ಗೆ ಡೀಟೇಲ್ ಆಗಿ ವಿಡಿಯೋ ಬೇಕಂದ್ರೆ ನಮ್ಗೆ ವಿಮೆನ್ ಅಂತ ಹೇಳಿ ಕಾಮೆಂಟ್ ಮಾಡಿ, ನಾವು ಮುಂದಿನ ದಿನಗಳಲ್ಲಿ ಅದ್ರ ಬಗ್ಗೆ ಕೂಡ ವಿಡಿಯೋವನ್ನ ಮಾಡ್ತೇವೆ. ಈ ತರದ ಇನ್ನಷ್ಟು ಇಂಟ್ರೆಸ್ಟಿಂಗ್ ಮಾಹಿತಿಗಳಿಗೋಸ್ಕರ ಆಯುಷ್ ಇಲಾವನ್ನ ಫಾಲೋ ಮಾಡಿ.